give you an illustration from money. ನಾವೆಲ್ಲರೂ ಹಣ ಪ್ರೀತಿ ಮಾಡ್ತೀವಿ, ಅದಕ್ಕಾಗಿ ಒಂದು ಉದಾಹರಣೆ ಕೊಡ್ತೇನೆ. I think that you'll remember better than Marx. ಒಂದು ಗಣಕಕ್ಕಿಂತ ಇದನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. Let's say when you're a sinner, ನಿಮ್ಮ ಜೀವನ ಅನ್ಕೊಳ್ರಿ ಪಾಪಗಳು, you're in debt to about 100 crores. ಒಬ್ಬ ವ್ಯಕ್ತಿಗೆ ನೀವು 100 ಕೋಟಿಗಳು ಸಾಲವಾಗಿದ್ದೀರಾ. Now many of you may know debt of 100 rupees or 200 rupees, but you know how much 100 crores is? ನೀವು ಕೆಲ ಜನ 100 ಅಥವಾ 200 ರೂಪಾಯಿ ಸಾಲಗಾರರಿಗೆ, ಆದ್ರೆ 100 ಕೋಟಿ ಎಷ್ಟು ದೊಡ್ಡ ಅಮೌಂಟ್ ಅಲ್ಲ. 100 crores. 100 ಕೋಟಿ. Say, Lord, my whole life I will not be able to clear this ನಾನು debt. ಇಡೀ ಜೀವಿತವೆಲ್ಲ ಇದನ್ನು ಮುಟ್ಸ್ಲಿಕ್ಕೆ ಸಾಧ್ಯವಿಲ್ಲ. And God says, don't worry. ದೇವರು ಹೇಳ್ತಾನೆ, ಪರವಾಗಿಲ್ಲ. Jesus goes and pays that 100 crores. ಯೇಸು ಸ್ವಾಮಿ ಹೋಗ್ಬಿಟ್ಟು ಆ 100 ಕೋಟಿ ಕೊಟ್ಬಿಡ್ತಾನೆ. Receipt. ಅದಕ್ಕೊಂದು ರೆಸೀಟ್ ಇದೆ. Received 100 crores. 100 ಕೋಟಿ ನಾನು ಪಡ್ಕೊಂಡಿದ್ದೇನೆ. I'm so happy now. ಈಗ ನಾನು ಬಹಳ ಸಂತೋಷವಾಗಿದ್ದೇನೆ. What is my bank account? ಈಗ ನನ್ನ ಬ್ಯಾಂಕ್ ನಲ್ಲಿ ಏನು ಬಹಳ ಇದೆ? ಜೀರೋ ಇದೆ. How a man with zero in his bank account can be so happy? ಆ ಒಂದು ಜೀರೋ ಅಂತ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟು ಸಂತೋಷವಾಗಿ ಸಾಧ್ಯ? Have you ever seen a man with zero in his bank account who is so happy? ಆ ಬ್ಯಾಂಕ್ ಅಕೌಂಟ್ ನಲ್ಲಿ ಆತನಿಗೆ ಜೀರೋ ಅಕೌಂಟ್ ಇರುವಾಗ ಆತ ಸಂತೋಷವಾಗಿದ್ದಾನೆ. Why is he happy? ಯಾಕೆ ಸಂತೋಷವಾಗಿದ್ದಾನೆ? He had 100 crores debt and that is all forgiven. ಈಗ ಆತನಿಗೆ ಇರುವಂತ 100 ಕೋಟಿ ಇರುವಂತ ಹಣ ಕ್ಷಮಿಸಲ್ಪಟ್ಟಿದೆ. That is forgiveness. ಅದು ಕ್ಷಮಾಪಣೆ. Now do you know what being justified is? ಈಗ ನಾವು ನೀತಿ ಕಲಿಸುವುದರಲ್ಲಿ ಏನು ಗೊತ್ತಾ? God says, just out of love for you, I'd like to put 100 crores extra in your account also. ಈಗ ನೀತಿ ಕಲಿಸು ನಿನ್ನ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ 100 ಕೋಟಿಯನ್ನು ಹಾಕ್ತೇನೆ. I said, this is amazing. ಇದು ಎಷ್ಟು ಆಶ್ಚರ್ಯಕರವಾಗಿದೆ. One day I am minus 100 crores in debt and all of a sudden I have become a millionaire with 100 crores in my account. ಒಂದು ದಿವಸ ನನ್ನ ಜೀವನದಲ್ಲಿ 100 ಕೋಟಿ ಸಾಲಗಾರನು, ಈಗ ನನ್ನ ಜೀವನದಲ್ಲಿ 100 ಕೋಟಿ ಈಗ ತುಂಬಿಕೊಂಡಿದೆ. Have you understood that? ಈಗ ಅರ್ಥ ಆಯ್ತಾ ನಿಮಗೆ? Forgiveness is your 100 crores paid. ನಿಮ್ಮ ಜೀವನಕ್ಕೆ ಕ್ಷಮಾಪಣೆ 100 ಕೋಟಿ ಈಗ ಮುಟ್ಟಲ್ಪಟ್ಟಿದೆ. Justification is another 100 crores put into your account. ಈಗ ನೀತಿ ಕಲಿಸಿಕೊಳ್ಳೋದು ನಿಮ್ಮ ಜೀವನದಲ್ಲಿ 100 ಕೋಟಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಸೇರಿದೆ. The righteousness of Christ put to our account. ಈಗ ನಮ್ಮ ಜೀವನದಲ್ಲಿ ದೇವರ ನೀತಿ ಕಲಿಸಿ ಯೇಸು ನಮ್ಮನ್ನು ಬರ್ತಾ ಇದೆ. And we are rich. ನಾವು ಐಶ್ವರ್ಯವಂತರಾಗ್ತೀವಿ. The third thing. ಮೂರನೇದಾಗಿ, what's the first thing? ಮೊದಲನೇದು, we must see the seriousness of sin. ನಾವು ಪಾಪದ ಗಂಭೀರತೆ ನೋಡಬೇಕಾಗಿದೆ. Second, ಎರಡನೇದು, how God accepts us through forgiveness and justification. ನಮ್ಮ ಜೀವನದಲ್ಲಿ ದೇವರು ಯಾವ ರೀತಿ ನಮ್ಮನ್ನು ಸ್ವೀಕರಿಸಿಕೊಂಡು ಆತ ಕ್ಷಮಿಸ್ತಾನೆ. The third thing, the devil blinds people's eyes. ಮೂರನೇದಾಗಿ, ಸೈತಾನ ನಮ್ಮನ್ನು ಕುರುಡರಾಗಿ ಮಾಡ್ತಾನೆ. is how to get victory over all these sinful habits in my daily life. ನನ್ನ ಜೀವಿತದ ಪ್ರತಿದಿನ ನಾನು ಯಾವ ರೀತಿಯಾಗಿ ಈ ಪಾಪದನ್ನ ಜಯಿಸಬೇಕು? The devil says, ಸೈತಾನ ಹೇಳ್ತಾನೆ, okay, you've seen the seriousness of sin. ನಿನ್ನ ಜೀವನದಲ್ಲಿ ಪಾಪದ you're forgiven, justified, ಈಗ ನೀತಿ ಕಲಿಸಲ್ಪಟ್ಟಿದೆ. just praise the Lord now and keep quiet. That's all. ಪರವಾಗಿಲ್ಲ, victory and all is not for you. ಜಯಿಸೋದು ನಿನಗಲ್ಲ. ಅದು just be satisfied that you got 100 crores in your account. Just sit quietly. ಈಗ ನಿನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 100 ಕೋಟಿ ಇದೆ, ನೀನು ಸುಮ್ಮನೆ ಕೂತ್ಕೋ. you'll never get victory. ನಿನ್ನ ಜೀವನದಲ್ಲಿ ಆ ರೀತಿ ಅನ್ಕೊಳ್ಳುವಾಗ ನೀನು ಜಯ ಸಿಗೋದಿಲ್ಲ. That's a lie. ಅದು ಸುಳ್ಳು. The blessing of God is so wonderful. ದೇವರ ಆಶೀರ್ವಾದ ಆಶ್ಚರ್ಯಕರ. The gospel is so wonderful. ದೇವರ ಶುಭವಾರ್ತೆ that I not only can be forgiven, ಅದು ನಮ್ಮನ್ನು I ಕ್ಷಮಿಸುವುದು, not only can be justified, ನಾವು ನೀತಿ ಕಲಿಸಲ್ಪಡೋದು ಅಷ್ಟೇ ಅಲ್ಲ, but I can be an overcomer in my life. ಈಗ ನಾನು ಜಯದ ಜೀವಿತವನ್ನು ಜಯಿಸಬಹುದು. Because God now gives me something more wonderful. ಇನ್ನೂ ಆಶ್ಚರ್ಯಕರವಾದಂತದನ್ನು ಕೊಡ್ತಾನೆ. What has he given me? ಈಗ ನಮಗೆ ಏನು ಕೊಟ್ಟಿದ್ದಾನೆ? Forgiveness through the blood of Jesus ಯೇಸು Christ. ಕ್ರಿಸ್ತನ ರಕ್ತದ ಮೂಲಕ ಕ್ಷಮಾಪಣೆ ಕೊಟ್ಟಿದ್ದಾನೆ. Righteousness of Christ put to my account. ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೂಲಕ ನೀತಿಯಿಂದ I say, ನನ್ನ ಅಕೌಂಟ್ Lord, ದುಡ್ಡು ಹಾಕಿದ್ದಾನೆ. that itself is so much. Thank you so much. All my life I should be grateful to you. ದೇವರು ನನ್ನ ಜೀವಿತವೆಲ್ಲ ನಾನು ಇಷ್ಟು ನಿನಗೆ ಕೃತಜ್ಞನಾಗಿರಬೇಕು, ಇಷ್ಟು ಮಾಡಿದ್ದೀಯಾ. God says, wait, you haven't opened the package fully. There's one more gift in here. ಇಷ್ಟೇ ಅಲ್ಲ, ಇನ್ನೊಂದು ಇದೆ ನಿನಗೋಸ್ಕರ, ಒಂದು ಗಿಫ್ಟ್. Don't throw the package in the garbage. There's one more here. ಆ ಒಂದು ಬಹುಮಾನ ದೂರ ಚೆಲ್ಬೇಡ, ಇನ್ನೊಂದು ಇದೆ ನಿನಗೆ. What is this? ಅದು ಏನು? This is the power of his Holy Spirit. ಅದು ಒಂದು ಪವಿತ್ರಾತ್ಮನ ಶಕ್ತಿ. Wonderful. ಬಹಳ The ಆಶ್ಚರ್ಯಕರವಾಗಿದೆ. mighty power of God. ಆತನ ಒಂದು ಬಲವಾದಂತಹ ಶಕ್ತಿ. The same power with which he created the world. ಯಾವ ಶಕ್ತಿಯಿಂದ ಈ ಲೋಕವನ್ನು ಸೃಷ್ಟಿ ಮಾಡಿದನು? The same power with which he raised Jesus from the dead. ಯಾವ ಶಕ್ತಿ ಯೇಸು ಸ್ವಾಮಿಯಿಂದ ಆತನ ಸತ್ತರಿಂದ ಎಬ್ಬಿಸಿದನು? The mighty power of the Holy Spirit with which he healed the sick. ಆ ಒಂದು ಪವಿತ್ರಾತ್ಮ ತುಂಬಿಸಲ್ಪಟ್ಟವನಾಗಿ ಎಷ್ಟೋ ಜನ ಸ್ವಸ್ಥ ಮಾಡಿದನು. That power is going to come inside me. ಈಗ ಆ ಒಂದು ಶಕ್ತಿ ನನ್ನಲ್ಲಿ ಬರ್ಲಿಕ್ಕಿದೆ. And make me an overcomer. ಈಗ ನಾನು ಜಯಭರಿತ ಜೀವಿಸ್ತಾನೆ. The devil blinds our eyes. ಈಗ ಸೈತಾನ ನಮ್ಮ ಕಣ್ಣುಗಳನ್ನು ಕುರುಡು ಮಾಡ್ತಾನೆ. Those two things are enough. ಸಾಕು ಎರಡು. It's enough. ಸಾಕು ಎರಡು. There's nothing more. Don't look. ಇನ್ನು ಮುಂದೆ ಏನಿಲ್ಲ, ಏನ್ ನೋಡ್ಬೇಡ ನೀನು. You go to Jesus and say, Lord, I'm blind. ಯೇಸು ಸ್ವಾಮಿ ಹತ್ರ ಬಂದು ನಾನು ಕುರುಡನಾಗಿದೆ. I don't see what this mighty power of the Holy Spirit can do. ಇಂಥ ಒಂದು ಪವಿತ್ರಾತ್ಮನ ಕಾರ್ಯ ಎಷ್ಟು ದೊಡ್ಡ ಆಶ್ಚರ್ಯಕರ ಶಕ್ತಿ ಮಾಡ್ತಾನೆ. The devil says, no, sin is mighty. ಪಾಪ ಭಯಂಕರವಾಗಿದೆ, ಶಕ್ತಿಯುಳ್ಳದಾಗಿದೆ. The Israelites saw the giants in Canaan. ನಾವು ನೋಡ್ತೀವಿ, ಇಸ್ರಾಯೇಲ್ ಜನರು ಆ ಒಂದು ಕಾನಾನ್ ದೇಶದಲ್ಲಿ ಬಲವಾದ ಜನ ನೋಡುವಾಗ, we read in the Bible, Joshua and Caleb saw God. God was much bigger than those giants. ಆ ಕಾಲೇಬ್ ಮತ್ತು ಯೆಹೋಶುವ ನೋಡಿದ್ರು ಆ ಒಂದು ಬಲವಾದ ಜನರಿಗಿಂತ ದೇವರು ದೊಡ್ಡವನೆಂಬುದಾಗಿ. That's what the devil blinds us to. ಅದೇ ಒಂದು ಕೆಲಸವನ್ನು ಸೈತಾನ ನಮ್ಮ ಕುರುಡನಾಗಿ ಮಾಡ್ತಾನೆ. The power of the Holy Spirit is more than the power of any sin in your life. ನಿನ್ನ ಜೀವನದಲ್ಲಿ ಎಲ್ಲಾ ಪಾಪಗಳಿಗಿಂತ ದೇವರ ಪವಿತ್ರಾತ್ಮದ ಶಕ್ತಿಯು ಬಹಳ ಬಲವಾಗಿದೆ. The devil blinds you to that fact. ಆ ಒಂದು ಸತ್ಯಕ್ಕೆ ಸೈತಾನ ನಮಗೆ ಕುರುಡನಾಗಿ ಮಾಡ್ತಾನೆ. ಅದು ಸತ್ಯವಾಗಿದೆ. Whatever sin you are defeated by, ನಿಮ್ಮ ಜೀವನದಲ್ಲಿ ಎಂತ ಪಾಪ ನೀವು the mighty power of the Holy Spirit is much more powerful than that sin. ಅಂತ ಒಂದು ಪವಿತ್ರಾತ್ಮ ಶಕ್ತಿ ಮೂಲಕವಾಗಿ ಆ ಪಾಪದ ಶಕ್ತಿಗಿಂತ ಬಲವಾಗಿದೆ.
Believe it today. ನಂಬಿರಿ ರಾತ್ರಿ, Believe it. ನಂಬಿರಿ. Lord, open my eyes ದೇವರು ನನ್ನ ಕಣ್ಣುಗಳನ್ನು ತೆರಿ, that I can see ಅದನ್ನ ನೋಡ್ತೇನೆ. the mighty power of the Holy Spirit. ಬಲವಾದಂತ ಪವಿತ್ರಾತ್ಮನ ಶಕ್ತಿ, Mightier than this sin I'm being defeated by. ತಿರುಗಿ ನನ್ನ ಜೀವನದಿಂದ ಪಾಪನ ಬಿದ್ದು ಹೋಗ್ತಾ ಇದ್ದೇನೆ. Do you want God to open your eyes today? ದೇವರು ನಿಮ್ಮ ಕಣ್ಣು ಬೇಕಾಗಿದೆ ರಾತ್ರಿ. Just let's bow our heads in prayer. ನಾವು ತಲೆಗಳನ್ನು ಬಗ್ಗಿಸಿ ನಾವು ಪ್ರಾರ್ಥನೆ ಮಾಡೋಣ. Let's bow our heads and close our eyes. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ತಲೆಗಳನ್ನು ಬಾಗಿಸಿ. You know what you need to say first of all? ಮೊದಲನೇದಾಗಿ ನೀವು ಏನು ಹೇಳಬೇಕಾಗಿದೆ ಗೊತ್ತಾ? Lord, I'm blind and I don't even know it. ದೇವರೇ, ನಾನು ಕುರುಡನಾಗಿದ್ದೆ, ಅದು ನನಗೆ ಗೊತ್ತಿಲ್ಲ. But I want you, Lord Jesus, to open my eyes. ಯೇಸು ಸ್ವಾಮಿ, ನನ್ನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಬೇಡಿಕೊಳ್ಳಿ. Help me to see the seriousness of sin. ಪಾಪದ ಗಂಭೀರತೆ ನೋಡಲಿಕ್ಕೆ ನನಗೆ ಸಹಾಯ ಮಾಡು. Help me to see how I can be forgiven completely right now if I confess my sin. ಈಗ ನಾನು ಒಪ್ಪಿಕೊಂಡು ನನ್ನ ಪಾಪಗಳನ್ನು ಯಾವ ರೀತಿಯಾಗಿ ನೀವು ಕ್ಷಮಿಸಲಿಕ್ಕೆ ಸಾಧ್ಯವೆಂದು I ನೋಡಲಿಕ್ಕೆ ಸಹಾಯ ask ಮಾಡು. Jesus to come into my heart. ಯೇಸು ಸ್ವಾಮಿ, ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಬೇಡಿಕೊಳ್ತೇನೆ. Tell the Lord, ಕರ್ತನಿಗೆ ಹೇಳಿದೆ, Lord, I'm a sinner. ಓ ಕರ್ತನೇ, ನಾನು ಪಾಪಿ, No amount of good works will save me. ಯಾವ ಒಳ್ಳೆ ಕಾರ್ಯಗಳನ್ನು ನನ್ನ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. Lord Jesus, ಕರ್ತನಾದ you ಯೇಸುವೇ, died for me. ನನ್ನ You ಪಾಪ rose again. ನೀನು ಎದ್ದೇಲ್ಪಟ್ಟಿಯಾ, Come into my heart. ನನ್ನ ಹೃದಯದಲ್ಲಿ ಬಾ, Forgive me. ನನ್ನ ಕ್ಷಮಿಸು, Clothe me with your ನಿನ್ನ righteousness. ನೀತಿಯಿಂದ ನಾನು And I believe ಆದ್ರೆ ನಾನು ನಂಬ್ತಾ ಇದ್ದೇನೆ, I am justified. ಈಗ ನಾನು ನೀತೀಕರಿಸಲ್ಪಟ್ಟಿದ್ದೇನೆ. I'm accepted by God, my Father. ಕರ್ತನಲ್ಲಿ ತಂದೆ ನಾನು And now, ಸ್ವೀಕರಿಸಲ್ಪಟ್ಟಿದ್ದೇನೆ. Lord, ಕರ್ತನೇ, ಈಗ fill me with the power of your Holy ನಿನ್ನ Spirit. ಪವಿತ್ರ ಆತ್ಮನು ಕೊನ್ನನ್ನು ತುಂಬಿಸು. I open my whole heart to you. ನನ್ನ ಪೂರ್ಣ ಹೃದಯನಿಗೋಸ್ಕರ Pour ತೆರೀತೇನೆ. out your Spirit upon me. ಓ ಕರ್ತನ ಪವಿತ್ರ ಆತ್ಮನು ತುಂಬಿಸು. Fill me with your mighty power ನಿನ್ನ ಪವಿತ್ರ ಆತ್ಮನ ಬಲವನ್ನು ತುಂಬಿಸು, so that I can overcome every bad habit in my ಎಲ್ಲ life. ಕೆಟ್ಟ ಸಂಗತಿ ನಾನು ಬಿಡುಗಡೆ ಮಾಡು. Lord, I believe you. ಕರ್ತನೇ, ನಾನು ನಂಬ್ತಾ ಇದ್ದೇನೆ. Open my eyes ನನ್ನ ಕಣ್ಣುಗಳನ್ನು ತೆರಿ, to see your mighty forgiveness and your mighty power, ಆತನ ಬಲವಾದ ಶಕ್ತಿಯನ್ನು, ಬಲವಾದ ಪವಿತ್ರಾತ್ಮನನ್ನು, to see the full gospel. ಆವಾಗ ನಾವು ಪರಿಪೂರ್ಣ ಸುವಾರ್ತೆ Thank you, ನೋಡ್ತೇವೆ. Lord Jesus, for hearing me. ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ Thank you ಸ್ತೋತ್ರ. for forgiving my sin. ನನ್ನ ಪಾಪವನ್ನು ಕ್ಷಮಿಸೋದಕ್ಕಾಗಿ ನಿಮಗೆ Thank you ಸ್ತೋತ್ರ. for justifying me. ನನ್ನ ನೀತೀಕರಿಸೋದಕ್ಕಾಗಿ Thank you for hearing my prayer. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ Fill ಸ್ತೋತ್ರ. me with the Holy Spirit. ಪವಿತ್ರಾತ್ಮನ Make my life different from ದೇವರು today. ಇವತ್ತಿನ ದಿವಸ ನನ್ನ ಜೀವಿತ ಬದಲು ಮಾಡು. Thank you, Lord Jesus. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. Amen. ಆಮೆನ್.